ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಯ ರಾಜಕೀಯ ಸಂಗ್ರಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಕ್ಕೂರ್. ನಮ್ಮ ಜೊತೆಗಿದ್ದಾರೆ ರಾಜ್ಯದ ಒಕ್ಕಲಿಗರ ಸಂಘದ ಪ್ರಭಾವಿ ನಾಯಕರು, ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರಾದಂತಹ ಉದ್ಯಮಿಗಳಾದಂತಹ ಕುಕ್ಕುರದಡ್ಡಿ ಶಿವಣ್ಣರವರ ಸುಪುತ್ರರಾದಂತಹ ಸಚಿನ್ ಗೌಡ್ರು. ಅವರು ಕೂಡ ಸಂಗ್ರಾಮ ಟಿವಿಯ ರಾಜಕೀಯ ಸಂಗ್ರಾಮ ಕಾರ್ಯಕ್ರಮದ ಪರವಾಗಿ ನಮಸ್ಕಾರನ ಸಲ್ಲಿಸ್ತೇನೆ. ನಮಸ್ಕಾರ. ಸಚಿನ್ ಗೌಡ್ರೆ, ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾಗಿ ಗುರುತಿಸಿಕೊಂಡಿದ್ರಿ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಈ ಕ್ಷೇತ್ರದಿಂದ ಯಾರಾಯ್ತಾರೆ MP? ಇದು ಪ್ರತಿಯೊಬ್ಬರಿಗೂ ಗೊತ್ತಿರೋ ಉತ್ತರ. ಸನ್ಮಾನ್ಯ ಶ್ರೀ DK ಸುರೇಶ್ ರವರೇ ಮತ್ತೊಮ್ಮೆ 4ನೇ ಬಾರಿಗೆ ಆಯ್ಕೆ ಆಗ್ತಾರೆ. ಇದರಲ್ಲಿ ಎರಡನೇ ಮಾತೇ ಇಲ್ಲ. BJP JDS ಅವರು ಏನೇ ಮೈತ್ರಿ ಆಗಿದ್ರು ಅಥವಾ ಅವ್ರು ಏನೇ ಷಡ್ಯಂತ್ರ ಮಾಡಿದ್ರು ಅಥವಾ ಏನೇ ಅಪಪ್ರಚಾರ ಮಾಡ್ತಾ ಇದ್ರು DK ಸುರೇಶ್ ರವರು 1.5 ಇಂದ 2 ಲಕ್ಷ ಅಂತರದಲ್ಲಿ ಜಯಶೀಲರಾಗ್ತಾರೆ. DK ಸುರೇಶ್ ರವರು ಯಾವ ಆಧಾರದ ಮೇಲೆ MP ಆಯ್ತಾರೆ ಅಂತ ತಾವು ಹೇಳ್ತಾ ಇದ್ದೀರಿ? DK ಸುರೇಶ್ ಅವರು ಕಳೆದ 3 ಬಾರಿ ಬಿಟ್ಬಿಡೋಣ. ಕಳೆದ 3 ಬಾರಿ ಏನೇನಾಯ್ತು ಅಂತ ಬಿಟ್ಬಿಡೋಣ. ಈಗ ನೀವು ನಮ್ಮ ಮಾಧ್ಯಮ ಮಿತ್ರರೇ ಗಮನಿಸಿದ್ದೀರಿ. ಚನ್ನಪಟ್ಟಣ ತಾಲೂಕು ಉದಾಹರಣೆ ತಗೊಳ್ಳೋಣ, ಬೇರೆ ತಾಲೂಕೆಲ್ಲ ಉದಾಹರಣೆ ಬೇಡ, ಚನ್ನಪಟ್ಟಣ ತಾಲೂಕು ಉದಾಹರಣೆ ತಗೊಳ್ಳೋಣ. ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ ಆಗಿದ್ದರು. ಈ ಕ್ಷೇತ್ರದ ಶಾಸಕರು. ಯೋಗೀಶ್ವರ್ ಅವರು ಹಾಲಿ MLC ಆಗಿದ್ದರು. ಈ ಕ್ಷೇತ್ರದಿಂದ ಹಲವು ಬಾರಿ MLA ಆಗಿದ್ದರು. ಅವ್ರದ್ದು ಕೊರೋನಾ ಸಂದರ್ಭದಲ್ಲಿ ಅವರಿಬ್ಬರು ಎಲ್ಲಿ ಹೋಗಿದ್ರು? ಕೊರೋನಾ ಸಂದರ್ಭದಲ್ಲಿ ನಾವೆಲ್ಲ ಬೆಂಗಳೂರಲ್ಲಿದ್ದೋ, ನಮ್ಮಂಥ ಯುವಕರನ್ನ ಹಾಗೂ ಇನ್ನು ಎಲ್ಲ ನಾಯಕರನ್ನ ಒಗ್ಗೂಡಿಸಿ ತಾಲೂಕಾದ್ಯಂತ ರೈತರಿಗೂ ಅನುಕೂಲ ಆಗಬೇಕು, ಪ್ರತಿ ಬಡ ಕುಟುಂಬಕ್ಕೂ ತರಕಾರಿ ತಲುಪುವಂತೆ ಆಕ್ಸಿಜನ್ ಕಾನ್ಸಂಟ್ರೇಟರ್ಗಳು, ಅದಾದಮೇಲೆ ಶವ ಸಂಸ್ಕಾರ ಮಾಡೋಕ್ಕೆ ಧೈರ್ಯ ತುಂಬಿದ್ದು, ರೋಗಿಗಳಿಗೆ ಮತ್ತು ವೈದ್ಯರಿಗೆಲ್ಲ ಆತ್ಮಸ್ಥೈರ್ಯ ತುಂಬಲು DK ಸುರೇಶ್ ಅವರೇ ಒಳಗಡೆ ಹೋಗಿದ್ದು. ಅದಾದಮೇಲೆ ಪಂಚಾಯತಿ ಮಟ್ಟದಲ್ಲಿ ಇಡೀ ಇಂಡಿಯಾದಲ್ಲಿ ಯಾವ MP ಹೋಗಿ ಮೀಟಿಂಗ್ ಮಾಡಿದ್ದಾರೆ? ಯಾವ MP PDO VA ಕರೆಸ್ಬಿಟ್ಟು ಕುಂದುಕೊರತೆಗಳನ್ನ ಇದು ಕೇಳಿ ಸಮಸ್ಯೆನ ಪರಿಹಾರ ಮಾಡಿದ್ದಾರೆ? ನೀವೇ ಹೇಳಿ. ಕೊರೋನಾ ಸಂದರ್ಭದಲ್ಲಿ DK ಸುರೇಶ್ ಅವರು ಸಾಕಷ್ಟು ಸಹಕಾರ ನೀಡವರೆ ಅಂತ ತಾವು ಹೇಳ್ತಾ ಇದ್ರಿ. ಆದರೆ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಕೂಡ ಸಮೀಕ್ಷೆಗಳ ಪ್ರಕಾರ BJP JDS ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ರವರು ಮುಂಚೂಣಿಲಿದ್ದಾರೆ ಅಂತ ಸಮೀಕ್ಷೆಗಳು ಹೇಳ್ತಾವೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸರ್, ಮುಂಚೂಣಿಲಿದ್ದಾರೆ ಅಂತ ಇವಾಗ ನಿಮ್ಮ ಸಮೀಕ್ಷೆ ಪ್ರಕಾರ ಕಳೆದ ಬಾರಿ ರಾಜ್ಯ ಚುನಾವಣೆಯಲ್ಲೂ BJP ಲೀಡ್ ಬರುತ್ತೆ ಅಂತಿದ್ರಿ. ಬಟ್ ನಾವು 136 ತೊಗೊಂಡ್ವಲ್ಲ, ರಾಜ್ಯದ ತಾಯಂದಿರು ಕೈ ಹಿಡಿದ್ರು. ಅದಾದಮೇಲೆ ಇವಾಗ ಇನ್ನೊಂದು ಏನು DK ಸುರೇಶ್ ಅವ್ರ ಗೆಲ್ಲಕ್ಕೆ ಕಾರಣ ಅಂದರೆ ನಮ್ದು 5 ಗ್ಯಾರಂಟಿಗಳು. ಸಿದ್ದರಾಮಯ್ಯ ಹಾಗೂ ಶ್ರೀ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ನಾವೀಗ ಏನು ಗೃಹಲಕ್ಷ್ಮಿ, ಯುವ ನಿಧಿ, ಗೃಹ ಜ್ಯೋತಿ, ಅನ್ನಭಾಗ್ಯ, ಫ್ರೀ ಬಸ್ ಎಲ್ಲ ಏನೇನು ಮಾಡಿದ್ದೀವಿ, ಇವೆಲ್ಲ ಮೂಲ ಬಡವರಿಗೆ ತಲುಪ್ತಾ ಇರೋ ಕಾರಣ ಇವರೆಲ್ಲ ನಮ್ಗೆ ಆಶೀರ್ವಾದ ಮಾಡ್ತಾರೆ. ನಾವು ಹೋದ ಎಲೆಕ್ಷನಲ್ಲಿ ಭರವಸೆ ನೀಡಿದ್ದಕ್ಕೆ ಅವ್ರನ್ನ ನಮ್ಮ ಕೈ ಹಿಡ್ತಿದ್ದಾರೆ. ಇವಾಗ ನಾವು 9 ತಿಂಗಳಿಂದ ಅವ್ರಿಗೆ ಈಡೇರಿಸಿರೋ ಕಾರಣ ಅವ್ರು ಇನ್ನೂ ನಮ್ಮನ್ನು ನಂಬಿ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತ ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಗೃಹಲಕ್ಷ್ಮಿಯ ಯೋಜನೆಯಲ್ಲಿ ಬರ್ತಕ್ಕಂಥ ಮಾಸಿಕ 2,000 ರೂಪಾಯಿ ಸರಿಯಾದ ರೀತಿಯಲ್ಲಿ ಮಹಿಳೆಯರಿಗೆ ತಲುಪಿಲ್ಲ ಅಂತಕ್ಕಂಥ ಆರೋಪ ಇದೆ. ಆ ಆರೋಪ ಒಂದು 10% ಸರಿ ಇರ್ಬೋದು. ಏನಕ್ಕೆ ಸರಿ ಇರ್ಬೋದು ಅಂದರೆ, ಒಂದು ಮನೆಯಲ್ಲಿ ಯಜಮಾನಿ ಯಾರು ಅಂತ ನೀವೇ ತೀರ್ಮಾನ ಮಾಡಿ ಅಂತ ನಮ್ಮ ಸರ್ಕಾರ ಅವ್ರಿಗೆ ಸ್ವತಂತ್ರ ನೀಡಿತ್ತು. ಬಟ್ ಅವ್ರ ಮನೇಲೆ ಗೊಂದಲ ಇದ್ದು 2-3 ರೇಷನ್ ಕಾರ್ಡ್ಗಳು ಅಥವಾ ವೋಟ್ ಆ ಸ್ಥಳದಿಂದ ವೋಟರ್ ID ಬಿಟ್ಬಿಟ್ಟಿರೋದು, ರೇಷನ್ ಕಾರ್ಡಿಂದ ಅವ್ರ ಹೆಸರು ಬರದೇ ಇರೋದು, ಹೆಸರು ಬದಲಾವಣೆ ಆಗಿರೋದು, ಅದರಿಂದ ಅಷ್ಟೇ ಸಣ್ಣ ಪುಟ್ಟ ಟೆಕ್ನಿಕಲ್ ಇಶ್ಯೂ ಆಗಿರೋದು ಹೊರತು ಇನ್ನೇನೂ ಇಲ್ಲ. ರಾಜ್ಯದಲ್ಲಿ 92% ಜನ ಗೃಹಲಕ್ಷ್ಮಿ ಅನುಕೂಲ ಪಡಿತಾ ಇದ್ದಾರೆ. ಭಾರತ ದೇಶವೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾದತ್ತ ತನ್ನ ಕಣ್ಣಿಟ್ಟಿದೆ. ಅಲ್ಲದು ಕೂಡ ಈಗಾಗಲೇ ಅಮಿತ್ ಶಾ ಅವರು ಕೂಡ ರೋಡ್ ಶೋ ಮಾಡಿದ್ದಾರೆ. ಅಲ್ಲದೆ ಅಮಿತ್ ಶಾ ಅವರೇ ಖುದ್ದಾಗಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಅಭ್ಯರ್ಥಿಯಾಗಿ ಮಾಡಿದ್ದಾರೆ. ಅಮಿತ್ ಶಾ ಅವರೇ ಸಂಪೂರ್ಣವಾಗಿ ಉಸ್ತುವಾರಿ ವಹಿಸಿಕೊಂಡಿದ್ರಿಂದ ಅವರ ಪರ ಹೆಚ್ಚು ಒಲವು ಅಂತಕ್ಕಂಥದ್ದು ವಿಚಾರ ಇದೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅಮಿತ್ ಶಾ ಅವ್ರಿಗೂ ನಮ್ಮ ಬೆಂಗಳೂರು ಗ್ರಾಮಾಂತರಕ್ಕೆ ಏನು ಕೊಡುಗೆ? ಡಾಕ್ಟರ್ ಮಂಜುನಾಥ್ ರವರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ. ಅವರು ನಮ್ಗೆ ಆಪ್ತರು.
ಅವ್ರ ಬಗ್ಗೆ ನಾವೇನು ಮಾತಲ್ಲ. ಬಟ್ ಡಿ ಕೆ ಸುರೇಶ್ರವರು ಈ ಜಿಲ್ಲೆ ಮಗ, ಆಯಿತಾ, ಈ ಜಿಲ್ಲೆ ಮಗ. ಅವರು ಡಿ ಕೆ ಸುರೇಶ್ನ ಭೇಟಿ ಆಗಬೇಕು ಅಂತ ಅಂದರೆ 2 ಗಂಟೆಯಲ್ಲಿ ಯಾವುದೇ ಬಡವ ಎಲ್ಲೇ ಇದ್ರೂ 2 ಗಂಟೆಲಿ ತೀರ್ಮಾನ ಮಾಡಿದ್ರೆ ಅವ್ರನ್ನ 2 ಗಂಟೆಲಿ ಭೇಟಿ ಆಗ್ಬೋದು. ಒಬ್ಬ ಸಂಸದ ಯಾರ ಕೈಗೆ ಸಿಗ್ತಾ ಇದ್ದಾರೆ ಹೇಳಿ? ನಾಳೆ ದಿವಸ ಮಂಜುನಾಥ್ ಸರ್ರು ಬಂದು ಇಲ್ಲಿ ಎಂ ಪಿ ಅವ್ರು ಗೆಲ್ಲೋದಿಲ್ಲ, ಅದು ಬೇರೆ ಪ್ರಶ್ನೆ. ಒಂದು ವೇಳೆ ನಿಮ್ಗಳ ಇದ್ರ ಪ್ರಕಾರ ಅವರು ಜನಪ್ರತಿನಿಧಿ ಆದರು ಅಂದರೆ ಎಲ್ಲಿ ಹುಡ್ಕೊಂಡು ಹೋಗ್ತೀರಾ ನೀವು? ಪದ್ಮನಾಭನಗರಕ್ಕೆ ನಿವಾಸಕ್ಕೆ ಹೋಗಬೇಕು ನೀವು. ಇವತ್ತು ಪದ್ಮನಾಭನಗರಕ್ಕೆ ನಿವಾಸಕ್ಕೆ ಹೋದರೆ ನೀವು ಏನೇ ಆದರೂ ಅಲ್ಲಿ ದೊಡ್ಡವ್ರು ಮತ್ತೆ ಕುಮಾರಸ್ವಾಮಿ ಅವ್ರು ಇಡ್ತಿದ್ದಲ್ಲೇ ವಾಪಸ್ಸು ಅವ್ರು ಇದಾಗ್ತಾರೆ. ಏನಕ್ಕೆ ಮಂಜುನಾಥ್ರವ್ರನ್ನ BJP ಸಿಂಬಲಲ್ಲಿ ನಿಲ್ಲಿಸಿದ್ರು, JDS ಸಿಂಬಲಲ್ಲೇ ನಿಲ್ಲಿಸ್ಬೋದಿತ್ತಲ್ಲ? ಏನಕ್ಕೆ? ಇದು ಜನ ಉತ್ತರ ಕೊಡಬೇಕು. ಇದೇ ನಮ್ಮ BJP ಮತ್ತು JDS ಕಾರ್ಯಕರ್ತರಲ್ಲಿ ಒಂದು ಮನವಿ ಮಾಡ್ಕೋತೀನಿ. ನೀವು ಕಳೆದ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ಮತ್ತು ಯೋಗೀಶ್ವರ್ ಅವರ ಚುನಾವಣೆಯಲ್ಲಿ ಇಬ್ಬರು ಒಬ್ರಿಗೊಬ್ರು ನಿಮ್ಮ ಮನೆ ಸಂಸಾರ ಸ್ನೇಹ ಪ್ರೀತಿ ಎಲ್ಲ ಮರೆತು ಅಷ್ಟೊಂದು ಕಿತ್ತಾಡ್ಕೊಂಡು ಇವತ್ತು ಅವರಿಬ್ಬರ ಲಾಭಕ್ಕೆ ನಿಮ್ಮನ್ನು ಬಲಿ ಮಾಡಿದ್ರಲ್ಲ, ನಿಮ್ಮನ್ನೆಲ್ಲ ಕಾಯೋರು ಯಾರು? ಯೋಚನೆ ಮಾಡಿ. ನಾನು ನಿಮ್ಮ ಥರ ಸಾಮಾನ್ಯ ಕಾರ್ಯಕರ್ತನೇ. ನಮ್ಮ ಯಾರು ಕಾಯ್ತಾರೆ ಹೇಳಿ ನಿಮ್ಮನ್ನು? ನಾಳೆ ದಿವಸ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಗೆಲ್ಲಲ್ಲ, 100% ಗೆಲ್ಲಲ್ಲ. ಬಟ್ ನಾಳೆ ದಿವಸ ಅವರು ಮಂಡ್ಯದಲ್ಲಿ ಗೆದ್ದುಬಿಟ್ರೆ JDS ಕಾರ್ಯಕರ್ತರ ಗತಿ ಏನು ಇಲ್ಲಿ ಚನ್ನಪಟ್ಟಣದಲ್ಲಿ? ಸಚಿನ್ ಅವರೇ, ಕುಮಾರಸ್ವಾಮಿ ಅವರು ಬಹಿರಂಗ ಚುನಾವಣಾ ಪ್ರಚಾರದಲ್ಲಿ ಒಂದು ಮಾತು ಹೇಳ್ತಾರೆ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳು ದಾರಿ ತಪ್ಪಿದ್ದಾರೆ ಅನ್ನುವಂತಹ ಹೇಳಿಕೆಯನ್ನು ಕೊಡ್ತಾರೆ. ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ಇದು ಶೋಚನೀಯ ಪರಿಸ್ಥಿತಿ. ಒಬ್ಬ ಮಾಜಿ ಪ್ರಧಾನಮಂತ್ರಿ ಮಗ, ಸ್ವತಃ ಮಾಜಿ ಮುಖ್ಯಮಂತ್ರಿ, ಈ ನಾಡು ಒಪ್ಕೊಂಡಿರುವಂಥ ನಾಯಕ ಒಬ್ಬರು ಕುಮಾರಸ್ವಾಮಿ ಅವರು ಹೆಣ್ಮಕ್ಳಿಗೆ ಸಹಾಯ ಮಾಡೋದನ್ನ 2,000 ಬಂದರೆ ದಾರಿ ತಪ್ತಾರೆ ಅಂದರೆ ಈ ಹೆಣ್ಮಕ್ಳೇ ಉತ್ತರ ಕೊಡಬೇಕು. ಅದ್ರ ಬಗ್ಗೆ ಮಾತಾಡೋದು ದೊಡ್ಡವ್ರು ನಾನಲ್ಲ. ನಮ್ಮ ತಾಯಂದಿರು ಅಕ್ಕ ತಂಗಿರು ಉತ್ತರ ಕೊಡ್ತಾರೆ ಅಂತ ನಾನು ಹೇಳಕ್ ಬಯಸ್ತೀನಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಾವು ಮುಂಗುಸಿ ರೀತಿಯಲ್ಲಿ ಕಿತ್ತಾಡಿದಂತಹ JDSನ ಕುಮಾರಸ್ವಾಮಿ, BJPಯ ಯೋಗೇಶ್ವರ್ ಅವರು ಈ ಚುನಾವಣೆಯಲ್ಲಿ ಮೈತ್ರಿಯಾಗಿದ್ದಾರೆ. ಇದ್ರ ಫಲಪ್ರದ ಡಾಕ್ಟರ್ ಮಂಜುನಾಥ್ ಅವರಿಗೆ ಆಗ್ಬಹುದೇ? ಆಗಲ್ಲ. ಯಾವ ಆಧಾರದ ಮೇಲೆ? ಯಾಕಾಗಲ್ಲ ಅಂದರೆ ಕುಮಾರಸ್ವಾಮಿ ಅವರು ಯೋಗೀಶ್ವರ್ ಅವರು ಈ ಮೈತ್ರಿ ಮಾಡ್ಕೊಂಡಿರೋದು ಇದು ಅಪವಿತ್ರ ಮೈತ್ರಿ. ಯಾಕೆ ಅಪವಿತ್ರ ಮೈತ್ರಿ ಅಂದರೆ JDS ಅಂದರೆ ಜನತಾದಳ ಸೆಕ್ಯುಲರ್, BJP ಅವ್ರ ಕೋಮುವಾದ ಅಂತ ಎಲ್ರಿಗೂ ಗೊತ್ತು. ಯೋಗೀಶ್ವರ್ ಅವ್ರಿಗೆ ಈ ಕ್ಷೇತ್ರದ MLA ಆಗಬೇಕು, ಕುಮಾರಸ್ವಾಮಿ ಅವ್ರನ್ನ ಹೆಂಗಾದ್ರು ಮಾಡಿ ಕ್ಷೇತ್ರ ಖಾಲಿ ಮಾಡಿಸ್ಬೇಕು, ಕುಮಾರಸ್ವಾಮಿ ಅವ್ರಿಗೆ ಹೆಂಗಾದ್ರು ಮಾಡಿ ಅವ್ರ ಕುಟುಂಬ ರಾಜಕೀಯ ಉಳಿಸ್ಕೋಬೇಕು. ಇಷ್ಟೇ ಇವರಿಬ್ಬರು ಮೂಲ ಉದ್ದೇಶ ಆಗಿರೋ ಕಾರಣ ಇದು ಯಾವುದೇ ಕಾರಣಕ್ಕೂ ಸಕ್ಸೀಡ್ ಆಗಲ್ಲ. ಹಗಲು ರಾತ್ರಿ ಕಾರ್ಯಕರ್ತರ ಪರ ಹೋರಾಡೋ, ಕೈ ಹಿಡಿಯೋ DK ಶಿವಕುಮಾರ್, ಸಿದ್ದರಾಮಯ್ಯ ಅವ್ರ ಸರ್ಕಾರನೇ ಇನ್ನು 10 ವರ್ಷ ಈ ರಾಜ್ಯದಲ್ಲಿರ್ತದೆ. ಇನ್ನು ಮುಂದೆ ಈ ರಾಜ್ಯ ಕಾಂಗ್ರೆಸ್ಸಿಂದ ಸಂಪನ್ಭರಿತವಾಗಿ ಉಜ್ವಲವಾಗಿ ಬೆಳೀತದೆ. ಕಾಂಗ್ರೆಸ್ ಹಿಂದೂ ಪರ ಇಲ್ಲ, ಕೇವಲ ಮುಸ್ಲಿಂ ಪರ ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡ್ತಾವ್ರೆ. ಅದ್ರ ಬಗ್ಗೆ ತಾವು ಯಾವ ಆಧಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ? ನಾವು ಸೆಕ್ಯುಲರ್, ಎಲ್ಲರೂ ನಮ್ಮವರೇ, ಎಲ್ಲರಿಗೂ ಸರಿಸಮಾನ ಬಾಳು ಅಂತ ನಾವು ಹೇಳ್ತಾ ಇದ್ದೀವಿ ಹೊರತು ಯಾರಿಗೂ ತಪ್ಪು ಮಾಡಿ ಅಥವಾ ನೀವು ಹೆಚ್ಚು ನೀವು ಕಡಿಮೆ ಅಂತ ನಾವು ಹೇಳ್ತಾ ಇಲ್ವಲ್ಲ. ಕಾನೂನು ಇದೆಯಲ್ಲ, ಕಾನೂನು ಎಲ್ರಿಗೂ ಒಂದೇ, ಹಿಂದೂಗಳಿಗೂ ಒಂದೇ, ಕ್ರಿಶ್ಚಿಯನ್ಸ್ಗೂ ಒಂದೇ, ಮುಸ್ಲಿಮ್ಸ್ಗೂ ಒಂದೇ. ಈಗ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಅಂತ ನಮ್ಮ ನಾಡಗೀತೆಯಲ್ಲೇ ಇದೆಯಲ್ಲ. ನಾವು ಹೇಳ್ತಾ ಇರೋದು ನಿಸಾರ್ ಅಹಮದ್ ಯಾರು ಸರ್? ಮುಸ್ಲಿಂ ಅಲ್ವಾ? ಅವರೇ ನಮ್ಮ ನಾಡಗೀತೆ ಬರೀಲಿಲ್ವಾ? APJ ಅಬ್ದುಲ್ ಕಲಾಂ ಯಾರು? ನಮ್ಮ ಪ್ರೆಸಿಡೆಂಟ್ ಅಲ್ವಾ? ಝಹೀರ್ ಖಾನ್ ಯಾರು? ನಮಗೆ ದೇಶಕ್ಕೋಸ್ಕರ ಆಡಿ ಇದು ಮಾಡಲಿಲ್ವಾ? ಇವ್ರು ಯಾರೋ ರಾಜಕೀಯಕ್ಕೋಸ್ಕರ ಎಲ್ಲೋ ಅಮಾಯಕರನ್ನ ಬಲಿ ಕೊಡೋಕ್ಕೋಸ್ಕರ, ಕೋಮಿ ಗಲಭೆ ಹಬ್ಸೋಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ. ಈ ದೇಶದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ. ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಜಾತಿ ಮತ ಸೃಷ್ಟಿಸ್ಕೊಂಡು ಅವ್ರವ್ರ ಕುಟುಂಬ ಬೆಳೆಸೋಕ್ಕೆ, ಅವ್ರವ್ರ ವೈಯಕ್ತಿಕ ಲಾಭಕ್ಕೆ ಇದೆಲ್ಲ ತಂದಿಡ್ತಾ ಇದ್ದಾರೆ ಅಷ್ಟೇ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯ BJP JDS ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ರವರು ಆಯ್ಕೆ ಆಗ್ತಿದ್ದಂತೆ, ಅಂದರೆ ಸ್ಪರ್ಧಾ ಕಣದಲ್ಲಿ ಇಳಿತಿದ್ದಂತೆ ಕಾಂಗ್ರೆಸ್ನಲ್ಲಿ ಭಯ ಸೃಷ್ಟಿಯಾಗಿ ಕಾಂಗ್ರೆಸ್ನವರು, ಅಂದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ DK ಸುರೇಶ್ ಸಹೋದರರು ಮತದಾರರಿಗೆ ಹಣ ಹಾಗೂ ಇತರೆ ವಸ್ತುಗಳನ್ನು ನೀಡಿ ಆಮಿಷ ಒಡ್ತಾವ್ರೆ ಅಂತಕ್ಕಂಥದ್ದು ಆರೋಪ ಇದೆ. ಈಗ ಚುನಾವಣಾ ಆಯೋಗ ರಾಷ್ಟ್ರದಿಂದ ಬರೋದು, BJPದೇ ಸರ್ಕಾರ ಇರೋದು. ಎಲ್ಲಿ ಏನು ಸೀಸ್ ಆಗಿದೆ ಆಧಾರ ಕೊಡಿ, ಪ್ರೆಸ್ ಮೀಟ್ ಮಾಡಿ, ನಮ್ಮ ಓಪನ್ ಚಾಲೆಂಜ್ ಮಾಡಿ, ನಮ್ಮ ಮೇಲೆ ಕೇಸ್ ಹಾಕಿ, ಸುಳ್ಳು ಮಾಹಿತಿ ಕೊಟ್ಬಿಟ್ಟು ಜನನ ದಾರಿ ತಪ್ಪಿಸೋ ಹಾದಿಲಿ ಯಾರು ಹೋಗ್ಬಾರ್ದು ಅಂತ ನಾನು ಕೇಳ್ಕೊತೀನಿ. ಎಲ್ಲಿ ದುಡ್ಡು ಹಂಚ್ತಾ ಇದ್ದೀವಿ?
BJP JDS ಹಂಚ್ತಾ ಇದ್ದಾರಾ, ಕಾಂಗ್ರೆಸ್ ಅವ್ರು ಹಂಚ್ತಾ ಇದ್ದಾರಾ? ಕಾಂಗ್ರೆಸ್ ಅವರೆಲ್ಲ ಕಷ್ಟಪಟ್ಟು ಪಕ್ಷ ಕಟ್ತಾ ಇರೋರು. ಸಚಿನ್ ಅವರೇ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ಮಹಿಳೆಯರು ಸೇರಿ 2.25 ಲಕ್ಷ ಮತದಾರರಿದ್ದಾರೆ. ಎಷ್ಟು ಮತಗಳನ್ನು ನೀವು ಕಾಂಗ್ರೆಸ್ ತಗೋಬಹುದು? ಸರ್, 80%ಗೂ ಅಧಿಕ ಪೋಲಿಂಗ್ ಆಗೋ ಕಾರಣ ನಮ್ಮ ತಾಯಂದಿರು, ಅಕ್ಕ ತಂಗಿದಿರು, ಆಮೇಲೆ ಬೇಸತ್ತಿರೋ JDS ಮತ್ತು BJP ಸಹೋದರರು ಇವತ್ತೆಲ್ಲ ಒಳಗಿಂದ ಒಳಗೆ ನಿರ್ಧಾರ ಮಾಡ್ಕೊಂಡಾಗಿದೆ. DK ಸುರೇಶು ನಮ್ಮ ಕೈ ಹಿಡಿತಾರೆ, ಇನ್ನು ಮುಂದೆ ಈ ರಾಜ್ಯಕ್ಕೆ, ಈ ಕ್ಷೇತ್ರಕ್ಕೆ ಕಾಂಗ್ರೆಸ್ಸೇ ಸರಿ ಅಂತ. ಆದ್ದರಿಂದ ನಾವು ಕನಿಷ್ಠ ಒಂದು 5,000 ರಿಂದ 10,000 ಲೀಡ್ ಬರ್ತೀವಿ ಅಂತ ನನ್ನ ಭಾವನೆ. ಸಚಿನ್ ಅವರೇ, ಕೆಲ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರಿ, ರಾಮನಗರ ಜಿಲ್ಲಾ ಕಾಂಗ್ರೆಸ್ ಯೂತ್ನ ಅಧ್ಯಕ್ಷರಾಗಿದ್ರಿ. ಆದರೆ ಆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರಿ, ಕಾರಣ ಏನು? ಕಾರಣ ಇವಾಗ ಅವಶ್ಯಕತೆ ಇದೆಯಾ? ಏನಿಲ್ಲ, ಸಣ್ಣ ಪುಟ್ಟ ಮನಸ್ತಾಪಗಳು. ನನ್ನ ಮೇಲೆ ಒಂದು ಪೊಲೀಸ್ ಕೇಸ್ ಆಗಿತ್ತು ಮೇಕೆದಾಟು ಪಾದಯಾತ್ರೆ ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಪೊಲೀಸ್ ಕೇಸ್ ಆದಾಗ ಸ್ವಲ್ಪ ನಾನು ಖಿನ್ನತೆಗೊಳಗಾಗಿದ್ದೆ. ಅದೇ ಸಂದರ್ಭದಲ್ಲಿ ನನ್ನ ಮದುವೆ ಆಯಿತು. ಇವೆಲ್ಲ ಕಾರಣಗಳಿಂದ ರಾಜಕೀಯನೇ ಬೇಡ ಅಂತ ಸ್ವಲ್ಪ ದಿವಸ ತಟಸ್ಥನಾಗಿದ್ದೆ. ಬಟ್ ನಾನು ಯಾವತ್ತೂ ಕಾಂಗ್ರೆಸ್ ಬಿಟ್ಟು ಹೋಗಿರಲಿಲ್ಲ. ನಾನು ಯಾವತ್ತೂ DK ಸುರೇಶ್ರವರು ಹಾಗೆ DK ಶಿವಕುಮಾರ್ ಅವರ ಸಂಪರ್ಕದಲ್ಲೇ ಇದೆ. ಮತ್ತೆ ಅವರ ಆದೇಶದಂತೆ ಮತ್ತೆ ಬಂದು ನಮ್ಮ ತಂದೆಯವ್ರನ್ನೂ ಜೊತೆ ಸೇರಿಸ್ಕೊಂಡು, ಅಂದರೆ ನಮ್ಮ ತಂದೆಯವ್ರ ಮಾರ್ಗದರ್ಶನದಲ್ಲಿ ನಾನು ಮತ್ತೆ ವಾಪಸ್ ಬಂದು ಕೆಲಸ ಮಾಡ್ತೇನೆ. ರಾಜ್ಯದ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರ ಜೊತೆ ನಿಕಟ ಸಂಪರ್ಕದಲ್ಲಿ ಹೊಂದಿದ್ದೀರಿ, ಅವರ ಪ್ರೀತಿ ವಿಶ್ವಾಸ ಗಳಿಸಿದಿರಿ. ಅಲ್ಲದೆ ಕೇಂದ್ರ BJP ಸರ್ಕಾರದ ಭ್ರಷ್ಟಾಚಾರವನ್ನು ವಿರೋಧಿಸಿ ಕಾಂಗ್ರೆಸ್ ನಡೆಸಿದಂತಹ ಪ್ರತಿಭಟನೆ, 3-4 ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರಿ. ಪೊಲೀಸ್ನವ್ರ ಕೈಲಿ ಸಾಕಷ್ಟು ಒದೆ ತಿಂದು ಬಟ್ಟೆಲ್ಲ ಹರಿಸ್ಕೊಂಡಿದ್ದೀರಿ. ಆ ರೀತಿಯಾಗಿ ಆ ಕಾಂಗ್ರೆಸ್ನವ್ರು ಗುರುತಿಸ್ಕೊಂಡು ನಂತರ ನಿಮಗೆ ಬೆಂಗಳೂರು ರಾಮನಗರ ಜಿಲ್ಲಾ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದ್ರಿ. ನಂತರದ ಬೆಳವಣಿಗೆಯಲ್ಲಿ ರಾಜೀನಾಮೆ ಕೊಟ್ರಿ. ನಂತರ ತಾವು ಕೂಡ ಕಾಂಗ್ರೆಸ್ ಸೇರ್ಪಡೆ ಆದ್ರಿ. ಕಾಂಗ್ರೆಸ್ ಸೇರ್ಪಡೆ ನಂತರ ನಿಮ್ಮ ಸಂಘಟನೆ ಏನು? ಕಾಂಗ್ರೆಸ್ ಸೇರ್ಪಡೆ ಇಲ್ಲ, ನಾನು ಮೊದಲಿಂದನೂ ಕಾಂಗ್ರೆಸ್ಸೇ. ನಾನು ತಟಸ್ಥನಾಗಿದ್ದೆ ಅಷ್ಟೇ. ನಾನು ಯಾವುದೇ ಅಪೇಕ್ಷೆ ಇಟ್ಕೊಂಡು ರಾಮನಗರ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷನೋ ಇನ್ನೊಂದು ಅಪೇಕ್ಷೆ ಇಟ್ಕೊಂಡು ನಾನು ಕೆಲಸ ಮಾಡೋಕ್ಕೆ ಬರಲಿಲ್ಲ. ನಿಮ್ಮ ಹತ್ರ ಮುಕ್ತವಾಗಿ ಹೇಳಬೇಕು ಅಂದರೆ, DK ಶಿವಕುಮಾರ್ ಅವರು ಎಲ್ಲ MLAಗಳಿಗೂ 1 ಲಕ್ಷ ರೂಪಾಯಿ KPCCಗೆ ಫಂಡ್ ನೀಡ್ತಾಯಿದ್ರು. ಫಂಡ್ ನೀಡುವಾಗ ಅವರು ನನಗೊಂದು ನನ್ನ ವೈಯಕ್ತಿಕ ಸಂದರ್ಭದಲ್ಲಿ ನನಗೆ ನೋವಾಗಿತ್ತು. ಆವಾಗ ಅವ್ರು ನನ್ನ ಕೈ ಹಿಡ್ತಿದ್ರು. ಅದಕ್ಕೆ ಅವ್ರ ಕಷ್ಟದ ಸಂದರ್ಭದಲ್ಲಿ ಜೊತೆಯಾಗಿ ನಿಲ್ಲಬೇಕು ಅಂತ ನಾನು ಚೆಕ್ ನೀಡಕ್ಕೆ ಹೋದಾಗ, ನೀನು ಯಾಕೋ ಚೆಕ್ ಕೊಡಕ್ಕೆ ಹೋಗ್ತೀಯಾ, ನೀನು ಹೋಗಿ ನಿನ್ನ ಜನ ಉಳಿಸ್ಕೊ ಅಂತ ನನಗೊಂದು ಮಾತು ಹೇಳಿದ್ರು. ನನಗೆ ಇವತ್ತು KPCC ಅಧ್ಯಕ್ಷರಾಗಿ ಅವರು ಮನೇಲಿ ಇರ್ಬೋದಿತ್ತು. ಏನಪ್ಪ ಜನಗಳ ಪರ ನಿಲ್ತವ್ರೆ, ಇಂಥವರೇ ದೊಡ್ಡವರೇ ಇದ್ದಾರೆ, ನಾವು ಯೂತ್ಸು, ಅವ್ರ ಮಾತಲ್ಲಿ ನಡಿಬೇಕು ಅಂದ್ಬಿಟ್ಟು ಚನ್ನಪಟ್ಟಣಕ್ಕೆ ಬಂದು ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅದು ನಮ್ಮ ಎಂಪಿಗೆ ಮೆಚ್ಚುಗೆ ಆಯಿತು. ನನ್ನನ್ನು ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದ್ರು. ತದನಂತರ ರಾಜಕೀಯ ಬೆಳವಣಿಗೆಗಳಲ್ಲಿ ಮೇಕೆದಾಟು ಪಾದಯಾತ್ರೆ ವಿಚಾರವಾಗಿ ಪೊಲೀಸರು ಮತ್ತು BJP ಅವರು ಸೇರ್ಕೊಂಡು ಹುನ್ನಾರ ಮಾಡಿ, ಕಾರಣ ಇಲ್ಲದೆ ನನ್ನ ಕ್ರಿಮಿನಲ್ ಕೇಸ್ ಮಾಡಿ ವೈಯಕ್ತಿಕ ತೇಜೋವಧನೆಯಾಗಿ ನನ್ನ ವೈಯಕ್ತಿಕ ಬದುಕಿನ ಮೇಲೆ ಸ್ವಲ್ಪ ಪರಿಣಾಮ ಬೀರ್ತು. ಸ್ವಲ್ಪ ಇದು ಪ್ರಚಾರ ಆಗಿಬಿಟ್ಟು ನನಗೆ ಅಪಮಾನ ಆಯಿತು ಅನ್ನೋ ಲೆಕ್ಕದಲ್ಲಿ ನಾನು ಖಿನ್ನತೆಗೊಳಗಾಗಿ ಸ್ವಲ್ಪ ದಿವಸ ನನ್ನ ನಾಯಕರ ಮೇಲೂ ಸ್ವಲ್ಪ ಮುನ್ಸ್ಕೊಂಡು ಮತ್ತೆ ವೈಯಕ್ತಿಕವಾಗಿ ದೂರ ಉಳಿದಿದ್ದೆ ಅಷ್ಟೇ. ಬಟ್ DK ಶಿವಕುಮಾರ್ ಹಾಗೂ DK ಸುರೇಶ್ರವರ ಜೊತೆ ಸದಾ ಸಂಪರ್ಕದಲ್ಲೇ ಇದೆ. ಮತ್ತೆ ಇವತ್ತಿನ ದಿವಸ ಅವರ ಋಣದಲ್ಲಿ ನಾನು ಇದ್ದೀನಿ. ಅವ್ರ ಋಣ ತೀರಿಸ್ಬೇಕು ಅಂತ ಬಂದ್ಬಿಟ್ಟು ನಾನು ಮತ್ತೆ ಮಳ್ಳೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರತಿ ಹಳ್ಳಿಗೂ ಪ್ರತಿ ಬೂತಿಗೂ ಹೋಗ್ಬಿಟ್ಟು ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನನ್ನ ಪ್ರಯತ್ನಕ್ಕಿಂತ ಜನ DK ಸುರೇಶ್ ಅವ್ರನ್ನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ನಾನು ಒಂದು ನೆಪ ಮಾತ್ರ. ನನ್ನಂಥ ನೂರಾರು ಯುವಕರು ನಮ್ಮ ಚನ್ನಪಟ್ಟಣದಲ್ಲಿ 16 ಸೀನಿಯರ್ ಲೀಡರ್ಸ್ ಇದ್ದಾರೆ, ನನ್ನ ಸಮಕಾಲಿಕರು ಅನೇಕ ಸ್ನೇಹಿತರಿದ್ದಾರೆ, ಎಲ್ಲ ಕಷ್ಟಪಡ್ತಾ ಇದ್ದಾರೆ, ಸಾವಿರಾರು ಕಾರ್ಯಕರ್ತರು ಕಷ್ಟಪಡ್ತಾ ಇದ್ದಾರೆ. ಎಲ್ಲರಲ್ಲಿ ನಾನೊಬ್ಬ ಅಷ್ಟೇ. ಜಿಲ್ಲಾ ಯೂತ್ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿದ ನಂತರ ಕಾಂಗ್ರೆಸ್ ಪಕ್ಷ ಬೇರೆ ಅಧ್ಯಕ್ಷನ ಆಯ್ಕೆ ಮಾಡಿತ್ತೆ. ಬೇರೆ ಅಧ್ಯಕ್ಷ ಇದು ನಾನು ಚುನಾಯಿತ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ. ನಾನು ರಾಜೀನಾಮೆ ಕೊಟ್ಟ ತಕ್ಷಣ ಆ ಸ್ಥಾನ ತುಂಬಕ್ಕೆ ಯಾರಾದರೂ ಒಬ್ರು ಬೇಕು. ಬಟ್ ಏನೇ ಆದರೂ ರೆಕಾರ್ಡ್ಸ್ ಪ್ರಕಾರ ನಾನೇ ಹಂಗಾಮಿಯಾಗಿ ಒಬ್ರನ್ನ ರಾಮನಗರ ನಮ್ಮ ಸ್ನೇಹಿತರನ್ನೇ ಆಯ್ಕೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಬಾರಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ DK ಸುರೇಶ್ ಅವರಿಗೆ ಗ್ಯಾರಂಟಿ ಯೋಜನೆಗಳು ಸಹಾಯ ಮಾಡಬಲ್ಲವೆ? 100ಕ್ಕೆ 100.
ಯಾಕೆಂದ್ರೆ ನಾವು ಈಗಾಗಲೇ ಹೇಳ್ದಂತೆ ಭರವಸೆ ನೀಡಿದಾಗಲೇ ನಮ್ಮ ಕೈ ಹಿಡಿದಿದ್ದಾರೆ, 136 ಸ್ಥಾನ ಕೊಟ್ಟಿದ್ದಾರೆ. ಭರವಸೆ ಈಡೇರಿಸಿದ ಮೇಲೆ ನಮ್ಮ ತಾಯಂದಿರು ಯಾಕೆ ಕೈ ಹಿಡಿಯಲ್ಲ ನಮ್ಮದು? ಒಟ್ಟಾರೆಯಾಗಿ ಸಂಗ್ರಾಮ ವೀಕ್ಷಕರಿಗೆ ನೀವು ನೀಡುವ ಸಂದೇಶವೇನು? ವೀಕ್ಷಕರೇ, ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮತದಾರರೇ, ದಯವಿಟ್ಟು ಈ BJP JDS ಅಪವಿತ್ರ ಮೈತ್ರಿನ ಧಿಕ್ಕರಿಸಿ ಸನ್ಮಾನ್ಯ ಶ್ರೀ DK ಸುರೇಶ್ರವರಿಗೆ ನಿಮ್ಮ ಮತ ನೀಡಿ. ಈ ರಾಜ್ಯ ಉಳಿಬೇಕು ಅಂದರೆ, ಈ ಕ್ಷೇತ್ರ ಉಳಿಬೇಕು ಅಂದರೆ ಕಾಂಗ್ರೆಸ್ ಅನಿವಾರ್ಯ. BJPಯವರು JDS ಅವರು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ, ತಮ್ಮ ಕುಟುಂಬ ಬೆಳವಣಿಗೆಗಾಗಿ ನಿಮ್ಮ ಮಧ್ಯೆ ಬೆಂಕಿ ಹಚ್ತಾ ಇದ್ದಾರೆ, ನಿಮ್ಮನ್ನು ಬಳಸ್ಕೊತಾ ಇದ್ದಾರೆ. ರಾಜಕೀಯ ಎನ್ನೋದು ಬರೀ ಅಧಿಕಾರ ಅಲ್ಲ, ಇದು ಮೂಲ ಸೇವೆ, ಹೋರಾಟ, ನಾಯಕತ್ವ. ಯಾವುದೋ ಒಂದು ಪಕ್ಷದಲ್ಲಿದ್ದು ನಾನು ಒಂದು 10 ಜನ ಫಾಲೋವರ್ಸ್ ಇದ್ದರೆ ನಾನು ನಾಯಕ ಅಂತ ಅಲ್ಲ. ಎಲ್ಲಿ ಕಷ್ಟ ಇರ್ತದೋ, ಎಲ್ಲಿ ಧ್ವನಿ ಇರಲ್ವೋ ಅಲ್ಲಿ ಧ್ವನಿ ಆಗೋನೇ ನಿಜವಾದ ನಾಯಕ. ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ, ನಿಮ್ಮ ಋಣನ ನಾವು ತೀರಿಸ್ತೀವಿ. ಮತ್ತಷ್ಟು ನಿಮಗೆ ಬಲ ನೀಡೋವಂಥ ಕೆಲಸ ನಮ್ಮ ಸಂಸದರು DK ಸುರೇಶ್ರವರು ಮಾಡ್ತಾರೆ. ಪಂಚಾಯತಿ ಮಟ್ಟದಲ್ಲಿರೋ ಏಕೈಕ ಸಂಸದರು ಅಂದರೆ ನಮ್ಮ DK ಸುರೇಶ್ರವರು. 2 ಗಂಟೆಯಲ್ಲಿ ನೀವು ತೀರ್ಮಾನ ಮಾಡಿದ್ರೆ ಅವ್ರನ್ನ ಭೇಟಿ ಮಾಡ್ಬೋದು. ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೊತೀನಿ, ನಮ್ಮ DK ಸುರೇಶ್ ಅಣ್ಣನವರಿಗೆ ನಿಮ್ಮ ಮತ ನೀಡಿ ಗೆಲ್ಲಿಸಿ. JDS ಹಾಗೂ BJP ಕಾರ್ಯಕರ್ತರೆ, ನಿಮ್ಮಲ್ಲೂ ಮತ್ತೊಮ್ಮೆ ಕೈ ಮುಗಿದು ಬೇಡ್ಕೊತಾ ಇದ್ದೀನಿ. ದಯವಿಟ್ಟು ನಿಮ್ಮ ಮೇಲೆ ಆಗ್ತಾ ಇರೋ ಹುನ್ನಾರನ ಅರ್ಥ ಮಾಡಿಕೊಂಡು ಕಾಂಗ್ರೆಸ್ಗೆ ಬೆಂಬಲ ನೀಡಿ, ಕಾಂಗ್ರೆಸ್ ಅವ್ರನ್ನ ಆಶೀರ್ವದಿಸಿ. ಇಲ್ಲಿವರೆಗೆ ನಮ್ಮ ಜೊತೆಯಲ್ಲಿ ಇದ್ಕೊಂಡು ಹಲವಾರು ರಾಜಕೀಯದ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳಿಸಿಕೊಟ್ಟಂತಹ ಕಾಂಗ್ರೆಸ್ನ ಯುವ ಮುಖಂಡರು ಆದಂತಹ ಸಚಿನ್ ಗೌಡರವರಿಗೆ ಸಂಗ್ರಾಮ ಟಿವಿಯ ರಾಜಕೀಯ ಸಂಗ್ರಾಮ ಕಾರ್ಯಕ್ರಮದ ಪರವಾಗಿ ವಂದನೆಗಳು ಸಲ್ಲಿಸ್ತೇನೆ. ಮತ್ತೆ ಭೇಟಿಯಾಗೋಣ ಇದೇ ಸಂಗ್ರಾಮ ಟಿವಿಯ ರಾಜಕೀಯ ಸಂಗ್ರಾಮ ಕಾರ್ಯಕ್ರಮದಲ್ಲಿ. ನಮಸ್ಕಾರ.